ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿ ಪದ್ಯಪಾಠ ಸೋಮೇಶ್ವರ ಶತಕ ಯಾವ ಪದ್ಯದ ಬಗ್ಗೆ ತಿಳ್ಕೊತಾ ಇದ್ವಿ? ಸೋಮೇಶ್ವರ ಶತಕ. ಈ ಪದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪದ್ಯಭಾಗವನ್ನು ಪುಲಿಗೆರೆ ಸೋಮನಾಥ ಎಂಬ ಕವಿ ರಚಿಸಿರ್ತಕ್ಕಂಥದ್ದು. ಯಾರು? ಪುಲಿಗೆರೆ ಸೋಮನಾಥ. ಇವರು ರಚಿಸಿರುವಂತಹ ಈ ಪದ್ಯಭಾಗವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಆ ಕವಿಯ ಪರಿಚಯವನ್ನ ತಿಳ್ಕೋಬೇಕಾಗ್ತದೆ. ಪುಲಿಗೆರೆ ಸೋಮನಾಥ ಇವರು ಕ್ರಿಸ್ತ ಶಕ ಸುಮಾರು ಅಂದ್ರೆ ಯಾಕೆ ಈ ಪದವನ್ನ ಬಳಸಿದರಪ್ಪ ಅಂತ ಅಂದ್ರೆ ಸುಮಾರು ನಿರ್ದಿಷ್ಟವಾಗಿ ಗೊತ್ತಿರೋದಿಲ್ಲ ಕಾಲ. ಆಗ ಒಂದು ಲೆಕ್ಕಾಚಾರದಲ್ಲಿ ಅವರು ಹಿಂದಿನ ಕವಿಗಳು ಅವರ ಮುಂದಿನ ಕವಿಗಳು ಇದ್ದಂತಹ ಸಂದರ್ಭವನ್ನು ಗಮನಿಸಿ ಅವರ ಕಾವ್ಯಗಳನ್ನು ಲೆಕ್ಕಾಚಾರ ಮಾಡಿ ಸಮಯವನ್ನು ನಿಗದಿ ಮಾಡಿದ್ದಾರೆ. ಸುಮಾರು ಅಂದ್ರೆ ಈ ಒಂದು ಕಾಲದಲ್ಲಿ ಜನಿಸಿರಬಹುದು. ಯಾವುದು? 1299ರಲ್ಲಿ. ಎಷ್ಟರಲ್ಲಿ? ಕ್ರಿಸ್ತ ಶಕ 1299 ಅಂದ್ರೆ 13ನೇ ಶತಮಾನದಲ್ಲಿ ಇದ್ದಂತಹ ಕವಿ. ಅಂದ್ರೆ ವಚನ ಸಾಹಿತ್ಯ ಇದ್ದಂತಹ ಕಾಲಘಟ್ಟ. ಆ ಒಂದು ಕಾಲಘಟ್ಟದಲ್ಲಿ 12ನೇ ಶತಮಾನ 13ನೇ ಶತಮಾನ ಈ ಕವಿ ಇದ್ದಂತಹ ಒಂದು ಸಮಯ ಅಂತ ಹೇಳ್ತೀವಿ, ಅಥವಾ ಜನಿಸಿದಂತಹ ಒಂದು ಸಂದರ್ಭ. ಇವರು ಧಾರವಾಡ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಪುಲಿಗೆರೆ ಎಂಬಲ್ಲಿ ಜನಿಸಿರ್ತಕ್ಕಂಥದ್ದು. ಅರ್ಥ ಆಗ್ತಾ ಇದೆಯಲ್ಲ? 1299ರಲ್ಲಿ ಧಾರವಾಡ ಜಿಲ್ಲೆಗೆ ಸೇರಿರುವ ಶಿರಹಟ್ಟಿ ತಾಲೂಕಿನ ಪುಟ್ಟ ಗ್ರಾಮ ಪುಲಿಗೆರೆ ಎಂಬ ಒಂದು ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಮಕ್ಕಳೇ, ಪುಲಿಗೆರೆ ಸೋಮನಾಥರೆಂದೇ ಈತ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ನೀವು ತುಂಬಾ ಕವಿಗಳು, ಲೇಖಕರ ಹೆಸರುಗಳು ಕೂಡ ಆ ಒಂದು ಊರಿನ ಹೆಸರಿನ ಜೊತೆಯಲ್ಲೇ ಸೇರ್ತದೆ. ದೇವನೂರ ಮಹಾದೇವ, ಬಾಗಾಲೂರಿ ದೇವರಾಯ, ಕೋಟ ಶಿವರಾಮ ಕಾರಂತ, ಹೀಗೆ ಇನ್ನು ಅನೇಕ ಕವಿಗಳ ಹೆಸರುಗಳು ಅವರು ಹುಟ್ಟಿದ ಊರಿನ ಜೊತೆಗೆ ಇರೋದ್ರಿಂದ ನಮಗೆ ಸುಲಭವಾಗಿ ಅವರ ಸ್ಥಳ ತಿಳಿಯುತ್ತೆ ಮಕ್ಕಳೇ. ಅದೇ ರೀತಿ ಪುಲಿಗೆರೆ ಸೋಮನಾಥ ಎಂದೇ ಇವರು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಮಕ್ಕಳೇ. ಇವರು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಪಂಡಿತನಾದ ಈತ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇವರಿಗೆ ನಿನ್ನೆ ಅಥವಾ ಇಂದಿನ ತರಗತಿಯಲ್ಲಿ ಹೇಳಿರ್ತಾರೆ ಅಂಕಿತ ನಾಮ. ಹಂಗಂದ್ರೆ ಅವರಿಗೆ ಇಷ್ಟ ದೈವ ಅಥವಾ ಅವರ ಇಷ್ಟ ದೈವ ಅಥವಾ ಅವರಿಗೆ ಇಷ್ಟವಾದ ವ್ಯಕ್ತಿಯ ಹೆಸರು ಅಥವಾ ಅವರ ಹೆಸರೇ ಅವರಿಗೆ ಇಷ್ಟ. ಅವರಿಗೆ ಸರ್ವಜ್ಞ, ತನ್ನ ಹೆಸರನ್ನೇ ತಾನು ಅಂಕಿತ ನಾಮವಾಗಿ ಬಳಸಿಕೊಂಡಿರ್ತಕ್ಕಂಥದ್ದು. ಇನ್ನು ವಚನಕಾರರಲ್ಲಿ ಬಂದ್ರೆ ನಾನು ಹಾಗೆ ಹೇಳ್ತೀನಿ, ಬಸವಣ್ಣ, ಚನ್ನಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ, ಇನ್ನು ಅನೇಕ ಜನ ವಚನಕಾರರು, ಅಲ್ಲಮ ಪ್ರಭು, ಇವರೆಲ್ಲರೂ ಕೂಡ ಅಂಕಿತ ನಾಮಗಳನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರವರ ಇಷ್ಟ ದೈವವನ್ನ ಕಾವ್ಯದ ಜೊತೆಯಲ್ಲಿ ಸೇರಿಸಿ ಕಾವ್ಯವನ್ನ ರಚಿಸುವುದೇ ಅಂಕಿತ ನಾಮ. ಸೋಮೇಶ್ವರ ಶತಕ ರಚನಕಾರರಾಗಿರುವ ಪುಲಿಗೆರೆ ಸೋಮನಾಥ ಇವರ ಅಂಕಿತ ನಾಮ ಹರಹರ ಶ್ರೀ ಚನ್ನ ಸೋಮೇಶ್ವರ. ಗಮನಿಸಿ ಮಕ್ಕಳೇ, ಹರಹರ ಶ್ರೀ ಚನ್ನ ಸೋಮೇಶ್ವರ ಇದು ಪುಲಿಗೆರೆ ಸೋಮನಾಥ ಅವರ ಅಂಕಿತ ನಾಮ.
ಗೊತ್ತಾಗ್ತಾ ಇದೆಯಲ್ಲ? ಇವರು ಕನ್ನಡ ಮತ್ತು ಸಂಸ್ಕೃತ ಪಂಡಿತರಾಗಿದ್ದಂಥವ್ರು. ಪಂಡಿತರು ಅಂದ್ರೆ ಎಲ್ಲವನ್ನ ಬಲ್ಲವರು, ಮಹಾಜ್ಞಾನಿ ಅಂತ ಹೇಳ್ತೀವಿ. ಈತ ಕನ್ನಡ ರತ್ನ ಕರಂಡಕ ಕಾವ್ಯವನ್ನ ಚಂಪುವಿನಲ್ಲೂ ಸೋಮೇಶ್ವರ ಶತಕವನ್ನು ವೃತ್ತ ಛಂದಸ್ಸಿನಲ್ಲೂ ರಚಿಸಿದ್ದಾರೆ. ಇದು ನಿಮಗೆ ಚೆನ್ನಾಗಿ ತಿಳಿದಿರಲಿ ಮಕ್ಕಳೇ. ಚಂಪು ಕಾವ್ಯ ಅಂತ ಕರಿತೀವಿ. ಚಂಪು ಕಾವ್ಯ ಅಂದ್ರೆ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಸಾಹಿತ್ಯವನ್ನ ನಾವು ನೋಡಿರ್ತಕ್ಕಂಥದ್ದು ಎರಡು ರೀತಿಯಲ್ಲಿ. ಒಂದು ಗದ್ಯದ ರೀತಿಯಲ್ಲಿ ನೋಡ್ತೀವಿ ಮಕ್ಕಳೇ, ಸಾಹಿತ್ಯ ರಚನೆ ಆಗ್ತಕ್ಕಂಥದ್ದು. ಎರಡನೆಯದು ಪದ್ಯ, ಸಾಹಿತ್ಯವನ್ನು ರಚಿಸುವಂತಹ ಎರಡು ಸಾಹಿತ್ಯ ಬರವಣಿಗೆಯ ಒಂದು ರೂಪಗಳು. ಗದ್ಯ ಒಂದು ರೀತಿಯ ಕಾವ್ಯಗಳು, ಪದ್ಯ ಇನ್ನೊಂದು ರೀತಿಯ ಕಾವ್ಯ. ಈ ಗದ್ಯ ಪದ್ಯ ಎರಡು ಮಿಶ್ರಿತವಾಗಿ ರಚಿಸುವಂತಹ ಕಾವ್ಯಗಳನ್ನೇ ನಾವು ಏನಂತ ಕರಿತೀವಿ? ಚಂಪು ಕಾವ್ಯ. ಅರ್ಥ ಇದೆಯಲ್ಲ ಮಕ್ಕಳೇ? ಗದ್ಯ ಪದ್ಯ ಮಿಶ್ರಿತ ಕಾವ್ಯಗಳನ್ನ ನಾವು ಚಂಪು ಕಾವ್ಯ ಅಂತ ಕರಿತೀವಿ. ಈ ತರಹದ ಚಂಪು ಕಾವ್ಯವನ್ನ ಪುಲಿಗೆರೆ ಸೋಮನಾಥ ಅವರು ಒಂದು ಕೃತಿಯನ್ನ ರಚಿಸಿದರೆ. ಅದರ ಹೆಸರೇ ಕನ್ನಡ ರತ್ನ ಕರಂಡಕ. ಅರ್ಥ ಆಗ್ತಾ ಇದೆಯಲ್ಲ ಚಂಪು ಕಾವ್ಯ ಅಂದ್ರೆ ಏನು ಅಂತ? ಚಂಪು ಕಾವ್ಯ ಎಂದರೆ ಗದ್ಯ ಪದ್ಯ ಮಿಶ್ರಿತ. ಅಂದ್ರೆ ಒಂದ್ ಸ್ವಲ್ಪ ಗದ್ಯ ಇರುತ್ತೆ, ಒಂದ್ ಸ್ವಲ್ಪ ಪದ್ಯ ಇರುತ್ತೆ, ಒಂದ್ ಸ್ವಲ್ಪ ಪದ್ಯ ಇರುತ್ತೆ, ನಂತರ ಗದ್ಯ. ಈ ರೀತಿ ಕಾವ್ಯಗಳನ್ನ ರಚಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಚಂಪು ಕಾವ್ಯ ಅಂತ ಕರಿತೀವಿ. ಈ ಚಂಪು ಕಾವ್ಯವನ್ನ ಕೂಡ ಪುಲಿಗೆರೆ ಸೋಮನಾಥ ಇವರು ಕೂಡ ರಚಿಸಿದ್ದಾರೆ. ಆ ಕೃತಿಯ ಹೆಸರೇ ಕನ್ನಡ ರತ್ನ ಕರಂಡಕ. ಇನ್ನ ಸೋಮೇಶ್ವರ ಶತಕ ವೃತ್ತ, ಈ ಛಂದಸ್ಸಿನಲ್ಲಿ ಕನ್ನಡದ ಅಪ್ಪಟ ದೇಶೀಯ ಛಂದಸ್ಸು ಅಂತ ಕರಿತೀವಿ. ಇದನ್ನ ವೃತ್ತಗಳು ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈ ವೃತ್ತಗಳಲ್ಲಿ ಈ ಸೋಮೇಶ್ವರ ಶತಕವನ್ನು ಕೂಡ ರಚಿಸಿರ್ತಕ್ಕಂಥದ್ದು ಮಕ್ಕಳೇ ವೃತ್ತ ಛಂದಸ್ಸು ಅಂತ ಕರಿತೀವಿ. ಇದು ನಮ್ಮ ಅಕ್ಷರ ಗಣಗಳ ಮೇಲೆ ನಾವು ಈ ಒಂದು ಛಂದಸ್ಸನ್ನ ಬಿಡಿಸ್ತೀವಿ ಮಕ್ಕಳೇ. ಈ ವೃತ್ತ ಛಂದಸ್ಸು ಅದರ ಪರಿಚಯ ನಿಮಗೆ 9 ಮತ್ತು 10ನೇ ತರಗತಿಯಲ್ಲಿ ತಿಳ್ಕೊಳ್ತೀರಿ. ಇವತ್ತು ನಾವು ಇದು ಒಂದು ವೃತ್ತ ಛಂದಸ್ಸು, ಅದನ್ನ ಖ್ಯಾತ ಕರ್ನಾಟಕಗಳು ಅಂತ ಕೂಡ ಕರಿತೀವಿ. ಉತ್ಪಲ ಮಾಲಾವೃತ, ಚಂಪಕ ಮಾಲಾವೃತ, ಷಡ್ದರ, ಮಹಾಷಡ್ದರ, ವಿಕ್ರೀಡಿತ, ಮತ್ತೇಪ ವಿಕ್ರೀಡಿತ ಎಂಬ ವೃತ್ತಗಳು ನಿಮಗೆ ಇರ್ತಕ್ಕಂಥದ್ದು ಪಾಠಭಾಗದಲ್ಲಿ. ಅದು ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ರೀತಿಯಾಗಿ ಒಂದು ಕನ್ನಡ ರತ್ನ ಕರ್ನಾಟಕ ಕಾವ್ಯವನ್ನ ಚಂಪು ಕಾವ್ಯದಲ್ಲೇ ರಚಿಸಿದ್ದಾರೆ. ಸೋಮೇಶ್ವರ ಶತಕ ಕಾವ್ಯಗಳನ್ನ ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾರೆ ಮಕ್ಕಳೇ. ಈ ಪ್ರಕೃತ ಸೋಮೇಶ್ವರ ಶತಕ ಈ ಕೃತಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ನವರು ಸಂಪಾದಿಸಿರ್ತಕ್ಕಂಥದ್ದು ಮಕ್ಕಳೇ. ಸಂಪಾದಿಸಿರ್ತಕ್ಕಂಥ ಕೃತಿಗೆ ಸೋಮೇಶ್ವರ ಶತಕ ಅಂತ ಕೃತಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಈ ಕೃತಿಯಿಂದ ಆಯ್ಕೆ ಮಾಡಿ ಕೊಟ್ಟಿರುವಂತಹ ಪದ್ಯ ಭಾಗವೇ ಸೋಮೇಶ್ವರ ಶತಕ. ಇಷ್ಟು ನೀವು ಕವಿಯ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಬಾರಿ ನಿಮಗೆ ಈ ವಿಚಾರವನ್ನ ತಿಳಿಸಿಕೊಡ್ತೇನೆ ಮಕ್ಕಳೇ. ಪುಲಿಗೆರೆ ಸೋಮನಾಥ ಅವರು ಕ್ರಿಸ್ತ ಶಕ ಸುಮಾರು 1299ರಲ್ಲಿ ಧಾರವಾಡ ಜಿಲ್ಲೆ ಸಿರಹಟ್ಟಿ ತಾಲೂಕಿನ ಪುಲಿಗೆರೆಯಲ್ಲಿ ಜನಿಸಿದರು ಮಕ್ಕಳೇ. ಇವರು ಕನ್ನಡ ಮತ್ತು ಸಂಸ್ಕೃತಿಯ ಪಂಡಿತರಾಗಿದ್ದು ಪುಲಿಗೆರೆ ಸೋಮನಾಥ ಎಂದೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಇವರು ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂಬ ಅಂಕಿತ ನಾಮವನ್ನ ಇಟ್ಕೊಂಡಿದ್ದಾರೆ.
ಇವರ ಅಂಕಿತ. ಇವರು ಕನ್ನಡ ಕರ್ನಾಟಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ವೃತ್ತ ಛಂದಸ್ಸಿನಲ್ಲಿಯೂ ರಚಿಸಿದ್ದಾರೆ. ಈ ಪ್ರಕೃತ ಚೌಪದಿ ಅಂದ್ರೆ 4 ಸಾಲಿನ ಪದ್ಯಗಳನ್ನು ನಾವು ಚೌಪದಿ ಅಂತ ಕರಿತೇವೆ. ಈ ಚೌಪದಿಯನ್ನ ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವಂತಹ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಿ ನಿಮಗೆ ಕೊಡಲಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪದ್ಯ ಭಾಗದ ಆಶಯ ಭಾವ ಏನು, ಇದನ್ನು ನಾವು ಚೆನ್ನಾಗಿ ತಿಳ್ಕಬೇಕಾಗ್ತದೆ. ಸಮಾಜದಲ್ಲಿ ಅವಿಭಾಜ್ಯ ಅಂಗವಾದ ತಂದೆ, ತಾಯಿ, ಮಗ, ಪತ್ನಿ, ಗುರುಗಳು ಜವಾಬ್ದಾರಿಯನ್ನ ಆಗ್ತಿದೆಯಲ್ಲ ಮಕ್ಕಳೇ, ಸಮಾಜದ ಅವಿಭಾಜ್ಯ ಅಂಗವಾಗಿ ಎಲ್ಲರೂ ಇದ್ರೆ ಮಾತ್ರ ಸಮಾಜ, ಕುಟುಂಬ, ಸಮಾಜ ಎಲ್ಲ ಇರಬೇಕು. ಅಂದ್ರೆ ತಂದೆ, ತಾಯಿ, ಮಗ, ಪತ್ನಿ, ಮಕ್ಕಳು ಎಲ್ಲರೂ ಇರಬೇಕು, ಗುರುಗಳಿರ್ಬೇಕು. ಇವರೆಲ್ಲರೂ ಕೂಡ ಸಮಾಜದ ಅವಿಭಾಜ್ಯ ಅಂಗಗಳು. ಇವರು ಜವಾಬ್ದಾರಿಗಳನ್ನು ತಿಳಿಸ್ತಕ್ಕಂಥದ್ದು ಜವಾಬ್ದಾರಿಗಳು. ಮತ್ತೆ ದ್ವಿಜ, ರಾಜ, ಮಂತ್ರಿ, ಭಟ ಮೊದಲಾದವರ ಕರ್ತವ್ಯಗಳು. ಇದು ಕೂಡ ನಮಗೆ ಚೆನ್ನಾಗಿ ತಿಳಿದಿರಬೇಕು. ದ್ವಿಜ ಅಂದ್ರೆ ಬ್ರಾಹ್ಮಣ. ಇದು ದ್ವಿಜ ಅಂದ್ರೆ ಏನೋ ಬ್ರಾಹ್ಮಣ. ದ್ವಿಜ, ರಾಜ, ಮಂತ್ರಿ, ಭಟ ಇವರ ಕರ್ತವ್ಯಗಳೇನು? ಈ ನೀತಿ ಶತಕದಲ್ಲಿ ಮಾರ್ಮಿಕವಾಗಿ ನೇರವಾಗಿ ಹೇಳಲಾಗಿದೆ. ನಿಜವಾದ ಮಂತ್ರಿಯಾದವನಿಗೆ ಇರಬೇಕಾದ ಲಕ್ಷಣಗಳು, ಮಂತ್ರಿಯಾದವನಿಗೆ ಏನೇನು ಗುಣಲಕ್ಷಣಗಳು ಇರಬೇಕು, ದೇವರ ಅನುಗ್ರಹ ಕಾಲಾನುಕಾಲದ ಕ್ರಮದಲ್ಲಿ ಸ್ವಾಭಾವಿಕವಾಗಿ ಆಗುವಂತಹ ಬದಲಾವಣೆಗಳ ಬಗ್ಗೆಯೂ ಕೂಡ ವಿಸ್ತರಿಸಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥ. ಈ ಮೂಲಕ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಾಗ ಸುಖಿ ಸಮಾಜ ನಿರ್ಮಾಣವಾಗುತ್ತದೆ ಎಂಬುದೇ ಈ ನೀತಿ ಶತಕದ ಆಶಯ ಆಗಿದೆ. ಇದು ಒಂದು ನೀತಿಯನ್ನು ಹೇಳ್ತಕ್ಕಂತಹ ಕಾವ್ಯ ಆಗಿದೆ. ಪ್ರತಿಯೊಬ್ಬ ಇಲ್ಲಿ ಸಮಾಜ, ಕುಟುಂಬ ಅಂದಾಗ ತಂದೆ, ತಾಯಿ, ಮಗ, ಪತ್ನಿ, ಗುರು ಎಲ್ಲರೂ ಬರ್ತಾರೆ. ಇವರ ಜವಾಬ್ದಾರಿಗಳು ಏನು, ಇವರ ಕೆಲಸಗಳು, ಇವರು ಮಾಡಲೇಬೇಕಾಗಿರ್ತಕ್ಕಂತಹ ಅನಿವಾರ್ಯ ಕೆಲಸಗಳು ಏನು. ಜೊತೆಗೆ ದ್ವಿಜ ಅಂದ್ರೆ ಬ್ರಾಹ್ಮಣ, ರಾಜ ಒಂದು ರಾಜ್ಯವನ್ನ ಆಳ್ತಿರ್ತಕ್ಕಂಥ, ಮಂತ್ರಿ ರಾಜನಿಗೆ ಪರ್ಯಾಯವಾಗಿ ಅವನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂತಹ ವ್ಯಕ್ತಿ, ಭಟ ಆ ರೀತಿಯಾಗಿ ಇಷ್ಟು ಜನ ವ್ಯಕ್ತಿಗಳು. ಭಟ ಅಂದ್ರೆ ಸೈನಿಕ. ಇಷ್ಟು ಜನರ ಕರ್ತವ್ಯಗಳೇನು ಎಂಬುದನ್ನ ಈ ನೀತಿ ಶತಕದಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ ಮಕ್ಕಳೇ. ಅದರ ಜೊತೆಗೆ ಮಂತ್ರಿ ಇವನಿಗೆ ಇರಬೇಕಾದಂತಹ ಲಕ್ಷಣಗಳನ್ನ ಒತ್ತಿ ಒತ್ತಿ ಹೇಳಲಾಗಿದೆ. ದೇವರ ಅನುಗ್ರಹ ಇದೆ ನೋಡಿ. ಪ್ರಕೃತಿಯಲ್ಲಿ ಸಹಜವಾಗಿ ಆಗ್ತಕ್ಕಂತಹ ಕ್ರಿಯೆಗಳು ಆ ಕಾಲಾನುಕ್ರಮದಲ್ಲಿ ಸ್ವಾಭಾವಿಕವಾಗಿ ನಾವು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ, ತನಗ್ತಾನೇ ಸೃಷ್ಟಿಯಾಗ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಆಗುವಂತಹ ಬದಲಾವಣೆಗಳ ಬಗ್ಗೆಯೂ ವಿವರಿಸಲಾಗಿದೆ ಮಕ್ಕಳೇ. ಈ ಮೂಲಕ ಪ್ರತಿಯೊಬ್ಬರ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಅರಿತಾಗ ಸುಖಿ ಸಮಾಜ ಅಂತಕ್ಕಂಥದ್ದು ನಿರ್ಮಾಣವಾಗ್ತದೆ ಅಂತಕ್ಕಂಥದ್ದು ಈ ನೀತಿ ಶತಕದಿಂದ ತಿಳಿದು ಬರ್ತದೆ ಮಕ್ಕಳೇ. ತುಂಬಾ ಸುಂದರವಾಗಿರ್ತಕ್ಕಂತಹ ಒಂದು ಶತಕ ಮಕ್ಕಳೇ ಇದು. ಸೋಮೇಶ್ವರ ಅವರು ಬರ್ತಕ್ಕಂಥದ್ದು. ನೀವು ಈ ವಿಚಾರಗಳನ್ನು ಚೆನ್ನಾಗಿ ಅರಿತಿದ್ದೇ ಆದರೆ ಮುಂದೆ ಸಮಾಜದಲ್ಲಿ ಒಳ್ಳೆಯ ಗಣ್ಯ ವ್ಯಕ್ತಿಗಳಾಗಿ ಹೊರಹೊಮ್ಮಬಹುದು. ಹಾಗಾಗಿಯೇ ನಿಮಗೋಸ್ಕರ ಈ ನೀತಿ ಮಾತುಗಳನ್ನ, ನೀತಿ ಶತಕಗಳನ್ನ ನಿಮಗೆ ಇಟ್ಟಿದ್ದಾರೆ ಮಕ್ಕಳೇ. ನೀವು ಚೆನ್ನಾಗಿ ಅರಿತುಕೊಂಡು ಈ ಪಾಠಭಾಗವನ್ನು ಅರ್ಥ ಮಾಡಿಕೊಂಡು ಈ ಗುಣಗಳನ್ನ ಅನುಸರಿಸಿದ್ದೇ ಆದರೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ
ಉತ್ತಮ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣವನ್ನ ಮಾಡಬಹುದಾಗಿದೆ. ಇಷ್ಟ ಆದ್ಮೇಲೆ ಸೋಮೇಶ್ವರ ಶತಕ ಪದ್ಯ ಭಾಗವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಆ ಪದ್ಯದ ಪ್ರವೇಶವನ್ನ ನೋಡಬೇಕಾಗ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ವಿಶೇಷತೆಯಿಂದ ಕೂಡಿದ್ದು, ಈ ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿರುವ ಕವಿ ಸೋಮನಾಥ. ಈತನ ಕೃತಿ ಸೋಮೇಶ್ವರ ಶತಕವೆಂದೇ ಪ್ರಸಿದ್ಧಿ ಪಡೆದಿದೆ. ಸೋಮೇಶ್ವರ ಶತಕವು ಕನ್ನಡ ನಾಡಿನ ಜಾನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವ ಕಾವ್ಯ. ನೀತಿ ಬೋಧಕವಾದ ಈ ಕಾವ್ಯವು ಇಂದಿಗೂ ಅನುಕರಣೀಯವಾದುದಾಗಿದೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬುದು ನಮ್ಮೆಲ್ಲ ಧರ್ಮಗಳ ಮೂಲ ಮಂತ್ರ. ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಲೇಬೇಕು. ರಾಜ್ಯವಾಳುವ ರಾಜನಾಗಲಿ, ಮಂತ್ರಿಯಾಗಲಿ, ರಕ್ಷಕರಾದ ಭಟರಾಗಲಿ ಇದರಿಂದ ಹೊರತಾಗುವುದಿಲ್ಲ. ಈ ಕರ್ತವ್ಯ ಪ್ರಜ್ಞೆಯೇ ದೈವತ್ವದ ಸ್ಥಾನ ಮಾನ ಪಡೆಯಲು ಸಾಧ್ಯವಾಗುತ್ತದೆ. ದೈವದ ಅನುಗ್ರಹವು ಸ್ವಾಭಾವಿಕವಾಗಿ ಏನೆಲ್ಲ ಪರಿವರ್ತನೆಗೆ ಕಾರಣವಾಗುತ್ತದೆ ಎಂಬುದನ್ನು ಮನೋಜ್ಞವಾಗಿ ಈ ಶತಕದಲ್ಲಿ ವಿವರಿಸಲಾಗಿರುವುದರಿಂದ ಇಂದಿಗೂ ಪ್ರಸ್ತುತವಾಗಿದೆ. ನೋಡಿ ಮಕ್ಕಳೇ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ನೋಡೋದೇನಾದ್ರೆ ಬಹಳಷ್ಟು ಇದೆ. ನಾವು ಅವಾಗ ನಿಮಗೆ ಹೇಳ್ತಾ ಇರ್ತೀವಿ, ಸಣ್ಣ ಕಥೆಗಳು ಬರುತ್ತೆ, ಪ್ರವಾಸ ಕಥನಗಳು ಬರುತ್ತೆ, ವ್ಯಕ್ತಿ ಚಿತ್ರಗಳು ಬರುತ್ತೆ, ಅದರ ಜೊತೆಗೆ ಆತ್ಮಕಥನಗಳು ಬರುತ್ತೆ, ವೈಜ್ಞಾನಿಕ ಪ್ರಬಂಧಗಳು ಬರುತ್ತೆ, ಬಹಳಷ್ಟು ಕಾವ್ಯಗಳಿದೆ. ಆ ಬಹಳಷ್ಟು ಕಾವ್ಯಗಳಲ್ಲಿ ಶತಕ ಸಾಹಿತ್ಯ ಒಂದು ವಿಶೇಷತೆಯನ್ನ ಒಳಗೊಂಡಿರ್ತಕ್ಕಂತಹ ಅಥವಾ ವಿಶೇಷತೆಯಿಂದ ಕೂಡಿರುವಂತಹ ಒಂದು ಶತಕ ಸಾಹಿತ್ಯ. ಮತ್ತೆ ಈ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿರ್ತಕ್ಕಂತಹ ಕವಿ ಸೋಮನಾಥ ಅಥವಾ ಹುಲಿಗೆರೆ ಸೋಮನಾಥ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಈತನ ಕೃತಿ ಸೋಮೇಶ್ವರ ಶತಕವೆಂದೇ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಏನಂತ ಪ್ರಸಿದ್ಧಿ ಪಡ್ಕೊಂಡಿದೆ? ಸೋಮೇಶ್ವರ ಶತಕ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸೋಮೇಶ್ವರ ಶತಕವು ಕನ್ನಡ ನಾಡಿನ ಜನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವ ಕಾವ್ಯ. ನಮ್ಮ ಮೂಲ ಕಾವ್ಯಗಳಿಗೆ ಹೋದ್ರೆ ಜನಪದ. ಇಷ್ಟು ಕಾವ್ಯ ಹುಟ್ಟಲಿಕ್ಕೆ ಕಾರಣ ಜಾನಪದ. ನಾವು ಎಷ್ಟು ಚೆನ್ನಾಗಿ ಆ ಒಂದು ಕಾವ್ಯವನ್ನ ಕೇಳ್ತೀವಪ್ಪ ಅಂದ್ರೆ ಮುಂದಿನ ತರಗತಿಗಳಲ್ಲಿ ನಿಮಗೆ ಆ ಪದ್ಯ ಇದೆ ಮತ್ತು ಆ ಪದ್ಯದಲ್ಲಿ ಹೇಗೆ ನಮ್ಮ ಭಾರತೀಯರು ಕನ್ನಡಿಗರು ಇದ್ರು, ಕಾವ್ಯವನ್ನ ರಚಿಸಿದ್ರು ಅಂತಕ್ಕಂಥದ್ದು ನಿಮಗೆ ಮುಂದಿನ ತರಗತಿಯಲ್ಲಿ 9ನೇ ತರಗತಿಯಲ್ಲಿ ಕಾವ್ಯ ಉಳಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ನಮಗೆ ಕಾವ್ಯ ರಚನೆ ಆಗಿರ್ತಕ್ಕಂಥದ್ದು ತಿಳಿದು ಬರುತ್ತೆ. ಅಂತಹ ವ್ಯಕ್ತಿತ್ವ ಉಳ್ಳವರು ನಮ್ಮ ಕನ್ನಡಿಗರು. ಅದೇ ರೀತಿಯಾಗಿ ಜಾನಪದ ಕಾವ್ಯಗಳು ಹೇಗೆ ಜನರ ಮನಸ್ಸನ್ನ ಸೆಳೆದವೋ ಅಥವಾ ಜನರ ಮನಸ್ಸಿನಲ್ಲಿ ಆಳವಾಗಿ ಉಳ್ಕೊಂಡ್ವೋ, ನೆಲೆ ನಿಂತವೋ, ಹಾಗೆಯೇ ನೆಲೆ ನಿಂತ ಕಾವ್ಯ ಅಂದ್ರೆ ಸೋಮೇಶ್ವರ ಶತಕ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ನೋಡಿ ಮಕ್ಕಳೇ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ವಿಶೇಷತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಥವಾ ವಿಶೇಷತೆಯನ್ನು ಕೂಡಿರ್ತಕ್ಕಂಥದ್ದು. ಈ ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿರ್ತಕ್ಕಂತಹ ಕವಿಯೇ ಹುಲಿಗೆರೆ ಸೋಮನಾಥ. ಈತನ ಕೃತಿಗಳನ್ನ ಸೋಮೇಶ್ವರ ಶತಕ ಕೃತಿಗಳೆಂದೇ ಪ್ರಸಿದ್ಧಿ ಪಡ್ಕೊಂಡಿರ್ತಕ್ಕಂಥದ್ದು ಮಕ್ಕಳೇ. ಜೊತೆಗೆ ಸೋಮೇಶ್ವರ ಶತಕವು ಕನ್ನಡ ನಾಡಿನ ಜಾನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿರುವಂತಹ ಕಾವ್ಯ. ಜನಪದ ಹೇಗೆ ಜನರನ್ನ ಮನಸ್ಸಿನ ಒಳಗಡೆ ನೆಲೆ ನಿಂತ್ಕೊಳ್ತೋ ಅದೇ ರೀತಿ ಸೋಮೇಶ್ವರ ಶತಕವು ಕೂಡ ಜನಮನದಲ್ಲಿ ನೆಲೆ ನಿಂತುಕೊಂಡಿದೆ. ನೀತಿ
ಬೋಧಕವಾದ ಈ ಕಾವ್ಯವು ಇಂದಿಗೂ ಅನುಕರಣೀಯವಾದುದಾಗಿದೆ. ಮಕ್ಕಳೇ ಗಮನಿಸಿ, ಇದು ನೀತಿಯನ್ನ ಹೇಳುವಂತಹ, ನೀತಿ ಪಾಠಗಳನ್ನ, ನೀತಿ ಬೋಧಕವಾಗಿರ್ತಕ್ಕಂತಹ ಕಾವ್ಯ ಇದು. ಯಾಕಪ್ಪ ಇವತ್ತಿಗೂ ಅದನ್ನ ಅನುಕರಣೆ ಮಾಡ್ತೀವಿ, ಅನುಸರಿಸ್ತೀವಿ ಅಂದ್ರೆ ಇದು ನಮಗೆ ಸ್ಪಷ್ಟವಾದ ನೀತಿಯನ್ನ ಹೇಳ್ಕೊಡುತ್ತೆ ಮಕ್ಕಳೇ. ನಾವು ಹಿಂದಿನಿಂದನೂ ಕೇಳಿದ್ವಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬುದು ನಮ್ಮೆಲ್ಲ ಧರ್ಮಗಳ ಮೂಲ ಮಂತ್ರ. ಹೌದಲ್ವಾ? ನಮ್ಮ ಧರ್ಮದ ಮೂಲ ಮಂತ್ರವೇ ಇದು ಮಕ್ಕಳೇ. ಮಾತೃದೇವೋಭವ, ಮಾತೃ ಅಂದ್ರೆ ಯಾರೋ? ತಾಯಿ, ಮಾತೆ, ಜಗನ್ಮಾತೆ. ನಮ್ಮನ್ನ ಹೆತ್ತಂತಹ ತಾಯಿಯೇ ದೇವರ ಸ್ವರೂಪಿ. ಪಿತೃದೇವೋಭವ, ಪಿತೃ ಅಂದ್ರೆ ತಂದೆ, ತಂದೆಯನ್ನ ನಾವು ದೇವರು ಅಂದ್ಕೊಂಡಿದ್ವಿ. ಆಚಾರ್ಯ ದೇವೋಭವ, ಆಚಾರ್ಯ ಅಂದ್ರೆ ಗುರುದೇವ, ಬ್ರಹ್ಮ. ಅದೇ ರೀತಿಯಾಗಿ ಗುರುವನ್ನ ನಾವು ದೇವರು ಅಂತ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು. ಈ ಮೂರು ವ್ಯಕ್ತಿಗಳನ್ನ ನಾವು ದೇವರು ಅಂತ ಪೂಜಿಸ್ತಾ ಇದ್ದೀವಿ ಮಕ್ಕಳೇ. ಇಂದಿಗೂ ಅವು ನಮ್ಮ ಮೂಲ, ನಮ್ಮ ಧರ್ಮದ ಮೂಲ ಆಗಿ ಉಳ್ಕೊಂಡಿದೆ. ತಂದೆ, ತಾಯಿ, ಗುರು. ಹಾಗಾಗಿ ಅವರು ಮೂರು ಜನರನ್ನು ನಾವು ದೇವರ ರೂಪಿಗಳು, ದೇವರ ಸ್ವರೂಪಿಗಳು ಅಂತ ಪೂಜಿಸ್ತಾ ಇದ್ದೀವಿ. ಇವರೆಲ್ಲರಲ್ಲೂ ತಮ್ಮ ತಮ್ಮ ಕರ್ತವ್ಯಗಳಿಂದ, ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದ್ರೆ ಇವರ ಕರ್ತವ್ಯಗಳಿಲ್ವಾ? ಇದೆ ಮಕ್ಕಳೇ. ತಂದೆಯಾದ ಕರ್ತವ್ಯ ಇದೆ, ತಾಯಿಯ ಕರ್ತವ್ಯ ಇದೆ, ಗುರುವಿನ ಕರ್ತವ್ಯ ಇದೆ. ಹಾಗೆಯೇ ಬೇರೆ ಬೇರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಲೇಬೇಕು. ತಂದೆಯಾದವನು ದುಡಿದು ತನ್ನ ಹೆಂಡತಿ, ಮಕ್ಕಳು, ತಮ್ಮ ಸಂಸಾರವನ್ನು ಅವನು ಸಾಕಲೇಬೇಕು. ಅವನು ತನ್ನ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸಲೇಬೇಕು. ತಾಯಿಯಾದವಳು ಕೂಡ ತನ್ನ ಕುಟುಂಬದ ನಿರ್ವಹಣೆಯನ್ನ ಮಾಡಲೇಬೇಕು. ಹಾಗೆ ಗುರು ತನ್ನ ಕರ್ತವ್ಯಗಳನ್ನ ಮಾಡಲೇಬೇಕು. ಇವರು ತಮ್ಮ ತಮ್ಮ ಕರ್ತವ್ಯಗಳನ್ನ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ಮಾಡಲೇಬೇಕು. ಅದರಲ್ಲಿ ಯಾವುದೇ ರೀತಿಯ ಒಂದು ಅವಕಾಶ ಅಥವಾ ಅವನ್ನ ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಜ್ಯವಾಳುವ ರಾಜನಾಗಲಿ, ಮಂತ್ರಿಯಾಗಲಿ, ರಕ್ಷಕರಾದ ಭಟರಾಗಲಿ, ನೋಡಿ, ಇವರು ಕರ್ತವ್ಯ ಇವ್ರು ಮಾಡ್ತಾರೆ. ಆದ್ರೆ ಇವ್ರದ್ದೇನು ಕರ್ತವ್ಯ ಇಲ್ವಾ? ಇದೆ ಮಕ್ಕಳೇ. ರಾಜ್ಯವನ್ನ ಆಳತಕ್ಕಂತಹ ರಾಜನ ಕರ್ತವ್ಯ ಇದೆ. ಮಂತ್ರಿಯಾಗಿರ್ತಕ್ಕಂತಹ ವ್ಯಕ್ತಿಯ ಕರ್ತವ್ಯ, ಮಂತ್ರಿಯ ಕರ್ತವ್ಯ ಇದೆ. ರಕ್ಷಕರಾದಂತಹ, ಭಟರಾದಂತಹ, ಸೈನಿಕರಾದಂತಹ ಅವರ ಕರ್ತವ್ಯ ಅವ್ರದ್ದು ಇದೆ. ಯಾರು ಕೂಡ ತಮ್ಮ ಕರ್ತವ್ಯದಿಂದ ಹೊರತಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಮನುಷ್ಯನು ತಮ್ಮದೇ ಆದ ಕರ್ತವ್ಯಗಳನ್ನ ಮುಚ್ಚಿಡ್ಲಿಕ್ಕೆ ಅಥವಾ ಬಿಡ್ಲಿಕ್ಕೆ ಅಥವಾ ಅದನ್ನ ತಳ್ಳಿ ಹಾಕಲಿಕ್ಕೆ, ಅದನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಈ ಕರ್ತವ್ಯ ಪ್ರಜೆಯೇ ದೈವತ್ವದ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತದೆ. ಯಾರು ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ, ಜವಾಬ್ದಾರಿಯಿಂದ, ನಿಷ್ಠೆಯಿಂದ ಮಾಡ್ತಾರೋ ಅವರು ಕರ್ತವ್ಯದ ಪ್ರಜೆಯೇ ಮುಂದೆ ಯಾವ ಗುಣವನ್ನು ಪಡ್ಕೊತಾರೆ ಅಥವಾ ಯಾವ ಸ್ಥಾನವನ್ನು ಪಡ್ಕೊತಾರೆ? ದೇವರ ಸ್ಥಾನ, ದೈವತ್ವದ ಸ್ಥಾನಮಾನವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಈಗ ಬಸವಣ್ಣ, ಅದೇ ರೀತಿಯಾಗಿ ಕನಕದಾಸರು, ಪುರಂದರದಾಸರು, ಇವರೆಲ್ಲರೂ ಕೂಡ ಹೇಗೆ ದೈವತ್ವದ ಸ್ಥಾನವನ್ನು ಪಡ್ಕೊಂಡ್ರು? ಅದೇ ಕಾರಣ. ಇವತ್ತು ನಾವು ಪೂಜಿಸ್ತೀವಿ ಅಂದ್ರೆ ಅದವರು ದೈವತ್ವದ ಗುಣಗಳನ್ನು ಪಡ್ಕೊಂಡಿದ್ದಾರೆ. ಆಮೇಲೆ ಅವರವರ ಜವಾಬ್ದಾರಿಗಳನ್ನ, ಅವರವರ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಅವರ ಕೆಲಸವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಅವರು ಯಾವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ? ದೇವರ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ದೈವದ ಅನುಗ್ರಹವು ಸ್ವಾಭಾವಿಕವಾಗಿ ನಮ್ಮೆಲ್ಲ ಪರಿವರ್ತನೆಗೆ ಕಾರಣವಾಗ್ತದೆ. ಇದು ಭೂಮಿ ಸೃಷ್ಟಿಯಾಗಿದೆ. ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ವಸ್ತು
ಮನುಕುಲ ಇರ್ಬೋದು, ಜೀವಿ ಸಂಕುಲ ಇರ್ಬೋದು, ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲ ಇರ್ಬೋದು. ಅದು ಸ್ವಾಭಾವಿಕವಾಗಿ ಏನೆಲ್ಲ ಪರಿವರ್ತನೆಗೆ ಸಾಧ್ಯ ಆಗುತ್ತೋ ಅಥವಾ ಕಾರಣವಾಗುತ್ತೋ ಅದು ಹಾಗೆಯೇ ಆಗುತ್ತೆ. ಅದನ್ನ ನಾವು ಮನೋಜ್ಞವಾಗಿ ಈ ಒಂದು ಶತಕ ವಿವರಿಸಲಾಗಿರುವುದರಿಂದ ಇಂದಿಗೂ ಇದು ಪ್ರಸ್ತುತ. ಸಮಾಜದಲ್ಲಿ ಆಗ್ತಕ್ಕಂತಹ ಬದಲಾವಣೆ ಅದು ಸಹಜವಾಗಿ ಹಾಗೆ ಆಗ್ತಾ ಹೋಗುತ್ತೆ. ಅಂತಹ ವಿಚಾರಗಳನ್ನ ಈ ಶತಕದಲ್ಲಿ ತಿಳಿಸಲಾಗಿದೆ ಮಕ್ಕಳೇ. ಇಷ್ಟು ವಿಚಾರ ನಿಮಗೆ ಈ ಶತಕದಿಂದ ತಿಳಿದು ಬರ್ತಕ್ಕಂತಹ ಒಂದು ವಿಷಯ. ಇಲ್ಲಿ ಇವತ್ತು ನಾವು ಕವಿ ಪರಿಚಯವನ್ನ ತಿಳಿದುಕೊಂಡ್ವಿ. ಅದರ ಜೊತೆಗೆ ಪದ್ಯದ ಆಶಯ ಭಾವವನ್ನು ತಿಳ್ಕೊಂಡ್ವಿ. ಅದರ ಜೊತೆಗೆ ಪ್ರವೇಶವನ್ನು ತಿಳ್ಕೊಂಡ್ವಿ ಮಕ್ಕಳು. ಇಷ್ಟು ವಿಚಾರವನ್ನು ತಿಳ್ಕೊಂಡ್ಮೇಲೆ ನಾವು ಎಷ್ಟರ ಮಟ್ಟಿಗೆ ನಿಮಗೆ ಈ ಪದ್ಯ ಭಾಗದ ಕವಿ ಪರಿಚಯ, ಆಶಯ ಭಾವ ಮತ್ತೆ ಪ್ರವೇಶ ನಿಮಗೆ ಅರ್ಥ ಆಯಿತು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಸೋಮೇಶ್ವರ ಶತಕ ಇವರು ಎಷ್ಟರಲ್ಲಿ ಜನಿಸಿದರು ಮಕ್ಕಳೇ? ನೆನಪಿಸ್ಕೊಳ್ಳಿ. 1299 ಜನಿಸ್ತಾರೆ ಮಕ್ಕಳೇ. ಸೋಮೇಶ್ವರ ಶತಕ ರಚಿಸಿರುವಂತಹ ಹುಲಿಗೆರೆ ಸೋಮನಾಥ ಇವರು ಎಲ್ಲಿ ಜನಿಸಿದರು ಹೇಳಿ? ನೆನಪಲ್ಲಿಟ್ಕೊಂಡು ಹೇಳಿ. ನಾನು ಆಗಲೇ ನಿಮಗೆ ಒಂದು ಕ್ಲೂ ಕೊಟ್ಟಿದ್ದೆ ಹೇಗೆ ನೆನಪಿಸ್ಕೊಳ್ಳೋದು ಅಂತ. ಹೌದು, ಹುಲಿಗೆರೆ ಸೋಮನಾಥ. ಹುಲಿಗೆರೆ ಹೌದಲ್ವಾ? ಇದು ಧಾರವಾಡ ಜಿಲ್ಲೆಗೆ ಸೇರಿರುವಂತಹ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಎಂಬ ಪುಟ್ಟ ಗ್ರಾಮದಲ್ಲಿ ಇವರು ಜನಿಸಿರ್ತಕ್ಕಂಥದ್ದು. ಇವರು 2 ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿದೆ ಮಕ್ಕಳು. ಹೇಳಿ. ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಪಾಂಡಿತ್ಯವನ್ನ ಪಡ್ಕೊಂಡಿರ್ತಕ್ಕಂತಹ ಕವಿ ಇವರು. ಹುಲಿಗೆರೆ ಸೋಮನಾಥ ಇವರ ಅಂಕಿತ ನಾಮ ಯಾವುದೋ ಹೇಳಿ? ಹುಲಿಗೆರೆ ಸೋಮನಾಥ ಇವರ ಅಂಕಿತ ನಾಮ ಆಗ್ಲೇ ಹೇಳಿದ್ದೆ ನಿಮಗೆ. ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಹೌದಲ್ವಾ? ಎಸ್, ವೆರಿ ಗುಡ್. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ಬೇಕ. ಈ ಹುಲಿಗೆರೆ ಸೋಮನಾಥ ಅವರು ಚಂಪು ಕಾವ್ಯವನ್ನ ರಚಿಸಿದ್ದಾರೆ ಅಂತ ಹೇಳಿದೆ. ಯಾವುದು ಅದು ಚಂಪು ಕಾವ್ಯ? ಹೇಳಿ, ನೆನಪಿಸ್ಕೊಂಡು ಹೇಳ್ಬೇಕು. ಕನ್ನಡ ರತ್ನ ಕರಂಡಕ. ಎಸ್ ಅಲ್ವಾ? ಚಂಪು ಕಾವ್ಯವನ್ನ ರಚಿಸಿದ್ದಾರೆ. ಚಂಪು ಕಾವ್ಯ ಎಂದರೇನು ಮತ್ತೆ ನಿಮಗೆ ಈಗ ಪಾಠ ಮಾಡಬೇಕಾದ್ರೆ ಹೇಳಿದ್ದೆ ನಾನು. ಚಂಪು ಕಾವ್ಯ ಅದಾಗ್ತಿದೆಯಲ್ಲ, ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನು ನಾವು ಏನಂತ ಕರಿತೀವಿ? ಚಂಪು ಕಾವ್ಯ ಅಂತ ಕರಿತೀವಿ. ಹೌದಲ್ವಾ? ಇನ್ನೊಂದು ಕಾವ್ಯವನ್ನು ಕೂಡ ಇವರು ರಚಿಸಿದರೆ ವೃತ್ತ ಛಂದಸ್ಸಿನಲ್ಲಿ ಅಂತ ಹೇಳಿದೆ. ಹೌದು, ಹೇಳಿ. ಯಾವುದೋ ನೀವು ಓದುತ್ತಿರುವಂತಹ ಪಾಠ ಭಾಗದ ಹೆಸರೇ ಆ ಒಂದು ಛಂದಸ್ಸಿನಲ್ಲಿ ರಚನೆ ಆಗಿರ್ತಕ್ಕಂತಹ ಕಾವ್ಯ ಯಾವುದು? ಸೋಮೇಶ್ವರ ಶತಕ. ಈ ಸೋಮೇಶ್ವರ ಶತಕ ಚೌಪದಿಯನ್ನ ಸಂಪಾದಿಸಿರ್ತಕ್ಕಂತಹ ಅವರು ಯಾರೋ ಹೇಳಿ? ಕನ್ನಡ ಸಾಹಿತ್ಯ ಪರಿಷತ್ ಈ ಒಂದು ಕಾವ್ಯವನ್ನ ಸಂಪಾದಿಸಿ ನಿಮಗೆ ಕೊಡುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಮಕ್ಕಳೇ. ಈ ಒಂದು ಸಮಾಜದಲ್ಲಿ ಅವಿಭಾಜ್ಯ ಅಂಗ ಅಂತ ಹೇಳಿದ್ದೇನೆ. ತಂದೆ, ತಾಯಿ, ಮಗ, ಪತ್ನಿ, ಗುರು ಇವರೆಲ್ಲರೂ ಕೂಡ ಅವರವರದೇ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು. ಅದರ ಜೊತೆಗೆ ದ್ವಿಜ, ರಾಜ, ಮಂತ್ರಿ, ಭಟ ಅವರು ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸಿಕೊಂಡು ಹೋಗಬೇಕು. ಅದರ ಜೊತೆಗೆ ನಿಜವಾದ ಮಂತ್ರಿಯಾಗುವವನಿಗೆ ಇರಬೇಕಾಗಿರ್ತಕ್ಕಂತಹ ಲಕ್ಷಣಗಳನ್ನು ಕೂಡ ಈ ಒಂದು ಪಾಠ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮಕ್ಕಳೇ. ದೇವರ ಅನುಗ್ರಹ ಇದ್ರೆ ಕಾಲಾನುಕಾಲ ಕ್ರಮದಲ್ಲಿ ಸ್ವಾಭಾವಿಕವಾಗಿ ಆಗ್ತಕ್ಕಂತಹ ಬದಲಾವಣೆಗಳನ್ನು ಕೂಡ ಈ ಪಾಠ ಭಾಗದಲ್ಲಿ ತಿಳಿಸಲಾಗಿದೆ.
ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ಅಂತಕ್ಕಂತಹ ಸಾಹಿತ್ಯ ವಿಶೇಷತೆಯಿಂದ ಕೂಡಿದೆ ಅಂತಕ್ಕಂತಹ ವಿಚಾರಗಳನ್ನು ನಿಮಗೆ ಹೇಳಿದ್ದೀನಿ ಮಕ್ಕಳೇ. ಅದೇ ರೀತಿಯಾಗಿ ನಮ್ಮೆಲ್ಲ ಧರ್ಮಗಳ ಮೂಲ ಮಂತ್ರ ಒಂದಿತ್ತೆ ಅಂತ ನಿಮಗೆ ಪ್ರಶ್ನೆಯನ್ನ ಹೇಳಿದೆ. ಉತ್ತರವನ್ನು ಯಾವುದು ಹೇಳಿಯೋದು? ನಮ್ಮೆಲ್ಲ ಧರ್ಮಗಳ ಮೂಲ ಮಂತ್ರ ಯಾವುದು? ಎಸ್, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಅರ್ಥ ಆಗ್ತದೆಯಲ್ಲ? ಏನಾಗತ್ತೆ ಅಂತ ಹೇಳಿ ಗೊತ್ತಾಯ್ತಲ್ಲ? ತಂದೆ ದೇವರು, ತಾಯಿ ದೇವರು, ಗುರು ದೇವರು ಅಂತ ಪೂಜೆ ಮಾಡ್ತಕ್ಕಂತಹ ಸಂಪ್ರದಾಯ ಇಂದಿಗೂ ಇದೆ. ಹಾಗಾಗಿ ಈ ತರದ ಶತಕ ನಮಗೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ. ಇಷ್ಟು ವಿಚಾರ ಆದ್ಮೇಲೆ ಈ ಪಾಠ ಭಾಗವನ್ನ, ಪದ್ಯ ಭಾಗವನ್ನ ಒಂದು ಬಾರಿ ಓದ್ತೀನಿ ಮಕ್ಕಳೇ. ನಿಧಾನವಾಗಿ ನೀವು ಇದರನ್ನ ಗಮನಿಸಿ. ಹಿತವಂ ತೋರುವನಾಥ ಬಂದು ಪೊರೆವಾತಂ ತಂದೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣಮಾತ್ರಂ ಗುರು, ಶ್ರುತಿ ಮಾರ್ಗಂ ಬಿಡದಾತ, ಸುರತಿ ಮಹಾಸದ್ವಿದ್ಯೆ ಪುಣ್ಯದಂ, ಸುತನೆ ಸದ್ಗತಿದಾತನೇ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಪ್ರಜೆಯಂ ಪಾಲಿಸಬಲ್ಲೊಳಾದ ನರಸಂ, ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ, ತಂದೆ ತಾಯ ಸಲಹಲ್ವಲ್ಲಾದನೇ ಧಾರ್ಮಿಕಂ, ಭಜಕಂ ದೈವದ ಭಕ್ತಿಯುಳ್ಳೊಡೆ ಬಟಂ, ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳಂ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಅತಿ ಗಂಭೀರನೂದಾರ ವೀರನು ಮಹಾಸಂಪನ್ನ ಸತ್ಯಾತ್ಮನೂರ್ಜಿತ, ನಾನಾ ಲಿಪಿ ಭಾಷೆಯುಳ್ಳ ಪರಿಚಿತಂ, ಲಂಚಕ್ಕೆ ಕೈ ನೀಡದಂ ವ್ರತ ಸದ್ಧರ್ಮ ವಿಚಾರಶಾಲಿ, ಚತುರೋಪಾಯಂಗಳಂ ಬಲ್ಲವಂ, ಪ್ರತಿಕಾರ್ಯಂ ಪತಿಕಾರ್ಯಂ ವರ ಮಂತ್ರಿ ಹೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಉಡುರಾಜಂ ಕಳೆಗುಂದಿ ಬೆಚ್ಚದಿಹನೆ, ಮೃಗೋದರ ಬೀಜಂ ಕೆಲಂ ಸಿಡಿರುಂ ಬೆರ್ಮರನಾಗದೆ, ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿಪಣ್ಣಾಗದೆ, ದೈವ ನೊಲ್ಮೆಯಿರಲ ಕಾಲಾನುಕಾಲಕ್ಕೆ ತಾಂಬಡವಂ ಬಲ್ಲಿದನಾಗನೆ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ನೀವು ಒಂದು ಬಾರಿ ಓದಬೇಕು, ಸ್ವಲ್ಪ ಇದು ನಿಧಾನವಾಗಿ ಓದಿದ್ರೆ ಅರ್ಥ ಆಗುತ್ತೆ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇನ್ನೂ ಒಂದು ಬಾರಿ ನಾನು ನಿಮಗೆ ನಿಧಾನವಾಗಿ ಬಿಡಿಸಿ 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 ಹೇಳ್ತೀನಿ ಮಕ್ಕಳೇ. ನೀವು ನನ್ನ ಜೊತೆಗೆ ಹೇಳ್ತಾ ಹೋಗಿ. ಬೇಕಾದ್ರೆ ಇನ್ನೂ ಒಂದು ಬಾರಿ ನಿಮಗೆ ಹೇಳುವ ಪ್ರಯತ್ನ ಮಾಡಿ. ಯಾಕಂದ್ರೆ ಸ್ವಲ್ಪ ಇದು ಅರ್ಥವಾಗಬೇಕು ಅಂದ್ರೆ ಒಂದು 2-3 ಬಾರಿ ಆದರೂ ನೀವು ಓದಬೇಕಾಗತ್ತೆ. ಹಿತವಂ ತೋರುವನಾತ್ಮ ಬಂದು, ಪೊರೆವಾತಂ ತಂದೆ, ಸದ್ಧರ್ಮದ ಸತಿಗೆ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣಮಾತ್ರಂ ಗುರು, ಶ್ರುತಿ ಮಾರ್ಗಂ ಬಿಡದಾತ ಸುರತಿ, ಮಹಾ ಸದ್ವಿದ್ಯೆ ಪುಣ್ಯದಂ, ಸುತನೆ ಸದ್ಗತಿದಾತನೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ತಕ್ಕಿದೆ, ನನ್ನ ಬಾರಿ ಗಮನಿಸಿ. ಹಿತವಂ ತೋರುವನಾತ್ಮ ಬಂದು, ಪೊರೆವಾತಂ ತಂದೆ, ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣಮಾತ್ರಂ ಗುರು, ಶ್ರುತಿ ಮಾರ್ಗಂ ಬಿಡದಾತ ಸುರತಿ, ಮಹಾಸದ್ವಿದ್ಯೆ ಪುಣ್ಯದಂ, ಸುತನೆ ಸದ್ಗತಿದಾತನೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಎರಡನೆಯ ಪದ್ಯವನ್ನು ಗಮನಿಸಿ. ಪ್ರಜೆಯಂ ಪಾಲಿಸಬಲ್ಲೊಡಾತ ನರಸಂ, ನಿಧಾನವಾಗಿ ಗಮನಿಸ್ತಾ ಹೋಗಿ ಮಕ್ಕಳೇ. ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ, ತಂದೆ ತಾಯ
ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಪಟಂ ನಿರ್ಭೀತತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಅರ್ಥ ಆಗ್ತಾ ಇದೆಯಲ್ವಾ? ನಿಧಾನವಾಗಿ ಬಿಡಿಸಿ ಓದ್ತಾ ಇದ್ದೀನಿ ಮಕ್ಕಳೇ, ಗಮನಿಸಿ. ಇನ್ನೊಂದು ಬಾರಿ ಆ ಪದ್ಯವನ್ನೇ ಗಮನಿಸಿ. ಪ್ರಜೆಯಂ ಪಾಲಿಸಬಲ್ಲೊಡಾತ ನರಸಂ ಕೈಯಾಸೆಯಂ ಮಾಡಲಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಪಟಂ ನಿರ್ಭೀತ ತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೆಕ್ಸ್ಟ್ ಮುಂದಿನ ಪ್ಯಾರವನ್ನು ಗಮನಿಸಿ ಮಕ್ಕಳೇ. ಅತಿ ಗಂಭೀರನೂ ಧಾರ ಧೀರನೂ ಮಹಾ ಸಂಪನ್ನ ಸತ್ಯಾತ್ಮನೂ ಜೀತ ನಾನಾ ಲಿಪಿ ಭಾಷೆಯೊಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ವೃತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ವಲ್ಲವಂ ಪತಿ ಕಾರ್ಯಂ ವರ ಮಂತ್ರಿ ಹೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನಿಧಾನವಾಗಿ ಇನ್ನೊಂದು ಬಾರಿ ಗಮನಿಸಿ ಮಕ್ಕಳೇ. ಅತಿ ಗಂಭೀರನೂ ಧಾರ ಧೀರನು ಮಹಾ ಸಂಪನ್ನ ಸತ್ಯಾತ್ಮನೂರ್ಜಿತ ನಾನಾ ಲಿಪಿ ಭಾಷೆಗಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ರಥ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪತಿ ಕಾರ್ಯಂ ವರ ಮಂತ್ರಿ ಹೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ನೃಗೋದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರು ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವನೊಲ್ಮೆ ಇರಲ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಇನ್ನೊಂದು ಬಾರಿ ಈ ಪದ್ಯವನ್ನು ಗಮನಿಸಿ ಮಕ್ಕಳೇ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ನೃಗೋದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರು ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವನೊಲ್ಮೆ ಇರಲ ಕಾಲಾನುಕಾಲಕ್ಕೆ ತಾಂ ಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಇಷ್ಟು ಸುಲಭವಾಗಿದೆ ಪದ್ಯ ಮಕ್ಕಳೇ. ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮುಂದಿನ ತರಗತಿಯಲ್ಲಿ ಅದರ ಪೂರ್ಣ ವಿವರಣೆಯನ್ನು ಬಿಡಿಸಿ ಅರ್ಥವಾಗುವ ರೀತಿಯಲ್ಲಿ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ಅಧ್ಯಾಯದಲ್ಲಿ ಕವಿ ಪರಿಚಯ, ಪದ್ಯದ ಆಶಯ ಭಾವ ಮತ್ತು ಈ ಪದ್ಯದ ಪ್ರವೇಶ ಮತ್ತು ಇದರ ಜೊತೆಗೆ ಪದ್ಯವನ್ನು ಓದುವುದು ಆಲಿಸುವುದು ಹೇಗೆ ಅಂತಕ್ಕಂಥದ್ದನ್ನು ಅದನ್ನು ಹಾಡೋದನ್ನು ಕಲಿರಿ. ಈ ಪದ್ಯದಲ್ಲಿ ನಿಮಗೆ ಕಂಠಪಾಠದ ಪದ್ಯ ಕೂಡ ಇದೆ ಮಕ್ಕಳೇ. ಆ ಪದ್ಯವನ್ನು ಚೆನ್ನಾಗಿ ನೀವು ಕಂಠಪಾಠ ಮಾಡಿ ಅಂತ ಹೇಳ್ತಾ, ಈ ಪದ್ಯದಲ್ಲಿ ನೋಡಿ ಎರಡನೇ ಪದ್ಯ ಇದೆ ನೋಡಿ ಮಕ್ಕಳೇ. ಪ್ರಜೆಯಂ ಪಾಲಿಸಬಲ್ಲೊಡಾತ ನರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ವಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೊಡೆ ಪಟಂ ನಿರ್ಭೀತತಾನಾದವಂ ವಿಜನಾಚಾರತೆಯುಳ್ಳವಂ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಈ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ ಮಕ್ಕಳೇ. ಕಂಠಪಾಠ ಮಾಡಿ ನೀವು ನಿಮ್ಮ ತರಗತಿಯ ಕನ್ನಡ ಶಿಕ್ಷಕರಿಗೆ ಒಪ್ಪಿಸ್ಬೇಕಾಗ್ತದೆ ಮಕ್ಕಳೇ. ಇಷ್ಟನ್ನ ಇವತ್ತಿನ ದಿನದಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಈ ಪದ್ಯದ ಅರ್ಥವನ್ನು, ಭಾವಾರ್ಥವನ್ನು, ನೀತಿ ಮಾತುಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ.